ಕೋರ್ಟ್ ಆವರಣದಲ್ಲಿ ಪೊಲೀಸ್ ಭದ್ರತೆಯನ್ನ ಈಗ ಕಲ್ಪಿಸಲಾಗಿದೆ. ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಂದಿರ್ತಾರೆ ಅಭಿಮಾನಿಗಳೆಲ್ಲ. ಜನ ಸೇರದಂತೆ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಗೊತ್ತಿರಲಿಲ್ಲ ಅವರು ಇವತ್ತು ಬರ್ತಾರೆ ಅಂತ ಹೇಳಿ. ಸಿಟಿ ಸಿವಿಲ್ ಕೋರ್ಟ್ ಹೊರಭಾಗದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಪೊಲೀಸರು ನೋಡಿ, ಒಬ್ಬ ಕೊಲೆ ಆರೋಪಿಯನ್ನು ಅವರೇ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ತೊಗೊಂಡು ಪೊಲೀಸ್ ಕಸ್ಟಡಿಗೂ ಅವರೇ ತೊಗೋಬೇಕು. ಅದೇ ಆದ ನಂತರ ಅವರಿಗೆ ಭದ್ರತೆಯನ್ನು ಕೂಡ ಅವರೇ ಕಲ್ಪಿಸಬೇಕು. ವಿ.ಐ.ಪಿಗಳು ಇದ್ದಾಗ ಆ ಪರಿಸ್ಥಿತಿಗಳು ಬರುತ್ತೆ. ವಿ.ಐ.ಪಿಗಳ ಪರಿಸ್ಥಿತಿ ಇದ್ದಾಗ ಪೊಲೀಸರ ಎರಡನ್ನೂ ನಿಭಾಯಿಸಬೇಕು. ಅವರನ್ನು ಅರೆಸ್ಟು ಮಾಡಬೇಕು, ಅವ್ರನ್ನ ವಿಚಾರಣೆಯೂ ಮಾಡಬೇಕು, ಅವ್ರನ್ನ ಹಿಡ್ಕೊಂಡು ಹೋಗಬೇಕು. ಅದಾದ ನಂತರ ಅವರಿಗೆ ಭದ್ರತೆಯನ್ನು ಕೊಡಬೇಕು. ಇದು ಪೊಲೀಸರ ಕತೆ. ಈಗ ಅಲ್ಲಿ ಪೊಲೀಸರು ಭದ್ರತೆಯನ್ನು ಕೂಡ ಈಗ ಕೊಟ್ಟಿದ್ದಾರೆ. ಯಾರಿಗೆ? ಒಂದು ಕೊಲೆಯ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರುವಂಥ ದರ್ಶನ್ಗೆ. ಸೊ ಅವರಿಗೆ ಭದ್ರತೆಯನ್ನು ಕೊಟ್ಟು ಅಲ್ಲೇನು ಹೆಚ್ಚು ಕಡಿಮೆ ಆಗದಿರುತ್ತೆ ನೋಡ್ಕೊಳ್ಬೇಕು. ಸೊ ಈಗ ಕೋರ್ಟ್ ಅಲ್ಲೇ ಇನ್ನೂ ಇದ್ದಾರೆ. ಕೋರ್ಟ್ ಹಾಲ್ 57ರಲ್ಲಿ ದರ್ಶನ್ ಅವರಿರೋದು. ಓಕೆ, ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನೀವಿರುವಂಥ ಜಾಗ ಯಾವುದೀಗ? ಮತ್ತು ನೇರವಾಗಿ ಕೋರ್ಟ್ನಿಂದ ಅವರು BGS ಆಸ್ಪತ್ರೆಗೆ ಹೋಗ್ತಾ ಇರುವಂಥದ್ದು ಕನ್ಫರ್ಮ್ ಆಗಿದೆಯಾ? ಬಹುತೇಕ ಅವರು ಆಸ್ಪತ್ರೆಗೆ ವಾಪಸ್ ಹೋಗ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದರೆ ಡಿಸ್ಚಾರ್ಜ್ ಪ್ರಕ್ರಿಯೆ ಏನಿದೆ ಅದು ಇನ್ನೂ ಮುಗಿದಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಕೋರ್ಟ್ ಹಾಲ್ನಿಂದ ನೇರವಾಗಿ ದರ್ಶನ್ ಅವರು ಆಸ್ಪತ್ರೆಗೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆ ಇದೆ. ಇನ್ನೊಂದು ಕಡೆಗೆ ಕೋರ್ಟ್ ಹಾಲ್ನ ಹೊರಭಾಗದಲ್ಲಿ ನೋಡ್ತಾ ಇರ್ಬೋದು ಅರುಣ್, ಪೊಲೀಸರ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಯಾಕಂದರೆ ಯಾವುದೇ ಕ್ಷಣದಲ್ಲಾದರೂ ದರ್ಶನ್ ಹೊರಗಡೆ ಬರ್ಬೋದು. ಸೊ ಹೀಗಾಗಿ ಕೋರ್ಟ್ ಆವರಣದ ಹೊರಭಾಗ ಹಾಗೂ ಒಳಭಾಗದಲ್ಲಿ ಪೊಲೀಸರ ಬಿಗಿ ಭದ್ರತೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆಯಾಗಿದ್ದಾರೆ. ಇನ್ನೊಂದು ಭಾಗದಲ್ಲಿ ಜನರಿಗೆ ಸಹಜವಾಗಿ ಆರಂಭದ ದಿನದಲ್ಲೂ ಕೂಡ ದರ್ಶನ್ ಕೇಸ್ ವಿಚಾರದಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ನಿಂದ ಜನ ಕೂಡ ಸೇರ್ತಾ ಇದ್ರು. ಸೊ ಇವತ್ತು ಕೂಡ ಅಷ್ಟೇ ಕೋರ್ಟ್ನ ಹೊರಭಾಗದಲ್ಲಿ ಒಂದಿಷ್ಟು ಪಬ್ಲಿಕ್ಸ್ ಕೂಡ ಗ್ಯಾದರ್ ಆಗಿದ್ದಾರೆ. ಹಾಗಾಗಿ ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ. ಇನ್ನೊಂದು ಕಡೆಗೆ ಟ್ರಾಫಿಕ್ ಜಾಮ್ ಈ ಸುತ್ತಮುತ್ತ ಹೆಚ್ಚಾಗಿ ಆಗುತ್ತೆ. ಸೊ ಇನ್ನೊಂದು ಕಡೆಗೆ ಜನ ಕ್ಯೂರಿಯಾಸಿಟಿಯಿಂದ ಬಂದು ನೋಡಿ. ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀನಿ.